ನೀವೆಂದೆ. ಬನ್ನಿ ಸ್ತುತಿಗೀತೆ ಆಡೋಣ, ಬನ್ನಿ ಪ್ರಭುವಿಗೆ ಜಯಘೋಷ ಮಾಡೋಣ. ನಮ್ಮ ರಕ್ಷಕ ದೇವನಿಗೆ ಆತನ ಸನ್ನಿಧಿ ಸೇರೋಣ. ಕೃತಜ್ಞತಾ ಸ್ತುತಿಯೊಂದಿಗೆ ಜಯ ಜಯಕಾರ ಮಾಡೋಣ. ಕೀರ್ತನೆಗಳಿಂದ ಆತನಿಗೆ. ಶ್ಲೋಕ. ಪ್ರಭುವಿನ ಕರೆಗೆ ಕಿವಿಗೊಟ್ಟರೆನಿತು ಒಳಿತು ನೀವೆಂದೆ. ಬನ್ನಿ ಆರಾಧಿಸೋಣ, ಬನ್ನಿ ಬಾಗಿ ವಂದಿಸೋಣ. ನಮ್ಮನ್ನು ಸೃಜಿಸಿದ ಪ್ರಭುವಿಗೆ ಸಾಷ್ಟಾಂಗವೆರಗೋಣ. ಆತನೆಂಬ ದೇವರು, ನಾವು ಆತನ ಕೈ ಮುಂದೆ ಆತನಿಂದಲೇ ಪಾಲನೆ ಪೋಷಣೆ ಪಡೆದ ಜನತೆ. ಶ್ಲೋಕ. ಪ್ರಭುವಿನ ಕರೆಗೆ ಕಿವಿಗೊಟ್ಟರೆನಿತು ಒಳಿತು ನೀವೆಂದೆ. ಆತನ ಕರೆಗೆ ಕಿವಿಗೊಟ್ಟರೆನಿತು ಒಳಿತು ನೀವೆಂದೆ. ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಮೆರಿಬಾದಲ್ಲಿ ಮಸ್ಸಾ ಮರುಭೂಮಿಯಲ್ಲಿ ಅವರು ಮಾಡಿದಂತೆ. ನೋಡಿದರಾದರೂ ನನ್ನ ಮಹತ್ಕಾರ್ಯಗಳನ್ನು ಅಲ್ಲವರು ಕೆಣಕಿದರು, ಪರಿಶೋಧಿಸಿದರು ನನ್ನನ್ನು. ಶ್ಲೋಕ. ಪ್ರಭುವಿನ ಕರೆಗೆ ಕಿವಿಗೊಟ್ಟರೆನಿತು ಒಳಿತು ನೀವೆಂದೆ. ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಕ್ಯ. ಪ್ರೀತಿಯೇ ಧರ್ಮಶಾಸ್ತ್ರದ ಪೂರೈಕೆ. ಸಹೋದರರೇ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ವಿಧವಾದ ಋಣವು ನಿಮಗಿರಬಾರದು. ಏಕೆಂದರೆ ಪರರನ್ನು ಪ್ರೀತಿಸುವವನು ಧರ್ಮಶಾಸ್ತ್ರವನ್ನು ಪೂರ್ಣವಾಗಿ ನೆರವೇರಿಸಿದವನು. ವ್ಯಭಿಚಾರ ಮಾಡಬೇಡ, ಕೊಲ್ಲಬೇಡ, ಕಳಬೇಡ, ದುರಾಸೆ ಪಡಬೇಡ, ಈ ಮುಂತಾದ ಆಜ್ಞೆಗಳೆಲ್ಲವೂ ನೀನು ನಿನ್ನನ್ನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಎಂಬ ಒಂದೇ ಆಜ್ಞೆಯಲ್ಲಿ ಅಡಗಿದೆ. ಪ್ರೀತಿಯು ಪರರಿಗೆ ಕೇಡು ಬಗೆಯದು. ಆದ ಕಾರಣ ಪ್ರೀತಿಯೇ ಧರ್ಮಶಾಸ್ತ್ರದ ಪೂರೈಕೆ. ದೇವರ ವಾಕ್ಯವುದು. ಕರ್ತರು ನಿಮ್ಮೊಡನೆ ಇರಲಿ. ಸಂತ ಮತ್ತೇಯರು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ತಮ್ಮ ಶಿಷ್ಯರಿಗೆ, ನಿನ್ನ ಸಹೋದರನು ನಿನಗೆ ಅಪರಾಧ ಮಾಡಿದರೆ ನೀನು ಹೋಗಿ ನೀವಿಬ್ಬರೇ ಇರುವಾಗ ಅವನ ತಪ್ಪನ್ನು ಮನಗಾಣಿಸು. ಅವನು ನಿನಗೆ ಕಿವಿಗೊಟ್ಟರೆ ಅವನ ಸಹೋದರತ್ವವನ್ನು ನೀನು ಮತ್ತೆ ಗಳಿಸಿಕೊಂಡಂತಾಗುವುದು. ಒಂದು ವೇಳೆ ಅವನು ನಿನಗೆ ಕಿವಿಗೊಡದೆ ಹೋದರೆ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ಹೀಗೆ ಇಬ್ಬರು ಅಥವಾ ಮೂವರು ಸಾಕ್ಷಿಗಳ ಸಮ್ಮುಖದಲ್ಲಿ ಪ್ರತಿಯೊಂದು ಮಾತು ಇತ್ಯರ್ಥವಾಗಲಿ. ಅವರಿಗೂ ಅವನು ಕಿವಿಗೊಡದೆ ಹೋದಲ್ಲಿ ಧರ್ಮಸಭೆಗೆ ತಿಳಿಸು. ಧರ್ಮಸಭೆಗೂ ಅವನು ಕಿವಿಗೊಡದೆ ಹೋದರೆ ಅವನನ್ನು ಧರ್ಮಭ್ರಷ್ಟನೆಂದು ಹಾಗೂ ಬಹಿಷ್ಕೃತನೆಂದು ಪರಿಗಣಿಸು. ನೀವು ಇಹದಲ್ಲಿ ಏನನ್ನು ಬಂಧಿಸುತ್ತೀರೋ ಅದು ಪರದಲ್ಲೂ ಬಂಧಿಸಲಾಗುವುದು. ನೀವು ಇಹದಲ್ಲಿ ಏನನ್ನು ಬಿಚ್ಚುತ್ತೀರೋ ಅದನ್ನು ಪರದಲ್ಲೂ ಬಿಚ್ಚಲಾಗುವುದು ಎಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ.
ಇನ್ನು ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳುವ ಯಾವುದಾದರೊಂದು ವಿಷಯವಾಗಿ ಇಹಲೋಕದಲ್ಲಿ ಒಮ್ಮನಸ್ಸು ಉಳ್ಳವರಾಗಿದ್ದರೆ ಅದು ಸ್ವರ್ಗದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಕೈಗೂಡುತ್ತದೆ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರುತ್ತೇನೆ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಪ್ರಭು ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವೆಲ್ಲರೂ ಈ ಬಲಿಪೂಜೆಯಲ್ಲಿ ಕೂಡಿರುವಂತಹ ಮುಖ್ಯವಾದಂತಹ ಉದ್ದೇಶ 3 ಅಂಶಗಳಾಗಿರುತ್ತದೆ. ಪ್ರಥಮವಾಗಿ ಪೂಜಾ ವಿಧಿಯ 23ನೆಯ ಭಾನುವಾರದ ಧ್ಯಾನವನ್ನ ಮಾಡುತ್ತೇವೆ. ಎರಡನೆಯದಾಗಿ ಪ್ರತಿ ತಿಂಗಳು ಪ್ರಥಮ ಭಾನುವಾರದಂದು ಈ ಪುಣ್ಯಕ್ಷೇತ್ರದಲ್ಲಿ ಬಲಿಪೂಜೆಗಾಗಿ ಸೇರುತ್ತೇವೆ. ಮೂರನೆಯದಾಗಿ ಮತ್ತೆ ಮರಿಯಮ್ಮನವರ ನವೇನ ದಿನಗಳನ್ನ ಧ್ಯಾನಿಸುತ್ತಾ ಇಂದು ಕೊನೆಯ ದಿನವನ್ನ ನಾವೆಲ್ಲರೂ ಧ್ಯಾನಿಸುತ್ತಿರುತ್ತೇವೆ. ಪ್ರಥಮವಾಗಿ ಮತ್ತೆ ಮರಿಯಮ್ಮನವರ ಬಗ್ಗೆ ಮಾತನಾಡುವುದಕ್ಕಿಂತ ಮುಂಚಿತವಾಗಿ ಈ ಪುಣ್ಯಕ್ಷೇತ್ರದ ಪೂಜ್ಯ ಅಂತೋಣಿಯೋ ಮರಿಯಾ ಪ್ಲಾಟೆ ಅಂದರೆ ರಾಜೇಂದ್ರ ಸ್ವಾಮಿಯವರ ಭಕ್ತಿ ವಿಶ್ವಾಸವನ್ನ ನಾವೆಲ್ಲರೂ ಧ್ಯಾನಿಸತಕ್ಕದಾಗಿರುತ್ತದೆ. 1709ರಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ಸ್ವಾಮಿ ರಾಜೇಂದ್ರ ಸ್ವಾಮಿಯವರು ಅಂದರೆ ಅಂತೋಣಿಯೋ ಮರಿಯಾ ಪ್ಲಾಟೆ ಇವರು ಜಪಮಾಲೆ ಮಾತೆಯ ದೇವಾಲಯವನ್ನ ಈ ಚಿಕ್ಕ ಅರಸಕೆರೆಯಲ್ಲಿ ಮದ್ದೂರು ಜಿಲ್ಲೆಯಲ್ಲಿ ಕಟ್ಟಿ ನಮ್ಮೆಲ್ಲರಿಗೂ ಮಾತೆ ಮರಿಯಮ್ಮನವರ ವಿಶ್ವಾಸವನ್ನ ಬಿತ್ತಿರುತ್ತಾರೆ. ಶುಭ ಸಂದೇಶವನ್ನ ಮರಿಯಳಲ್ಲಿ ನಂಬಿಕೆಯನ್ನ ನಮಗೂ ಮಾತ್ರವಲ್ಲದೆ ನಮ್ಮ ರಾಜ್ಯದ ರಾಜ ರಾಣಿ ಸುತ್ತಮುತ್ತಲಿರುವಂತಹ ಸಹೋದರ ಸಹೋದರಿಯರಿಗೆ ಪ್ರಚಾರ ಮಾಡಿ ದೈವ ಭಕ್ತಿಯನ್ನ ತಂದಿರುತ್ತಾರೆ. ಸುಮಾರು 15 ವರ್ಷಗಳ ಕಾಲ ಈ ಪುಣ್ಯಕ್ಷೇತ್ರದಲ್ಲಿ ತಂಗಿದ್ದು ಅವರು ತಮ್ಮ ಶುಭ ಸಂದೇಶ ಹಾಗೂ ಪಾಲನಾ ಕಾರ್ಯಗಳನ್ನ ನೆರವೇರಿಸಿದ್ದಾರೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿಂದ ನಮಗೆಲ್ಲರಿಗೂ ಐತಿಹಾಸಿಕವಾಗಿ ತಿಳಿದಿರುವ ಹಾಗೆ ಶ್ರೀರಂಗಪಟ್ಟಣ, ಪಾಲಹಳ್ಳಿ, ಕೊಳ್ಳೇಗಾಲ, ಕನಕಪುರ, ಹಾರೋಬಲೆ, ಹೊಸಕೋಟೆ ಹಾಗೂ ದೂರದ ಮಗ್ಗೆ, ಗಾಡಿನಹಳ್ಳಿ, ಹಾಸನ ಮುಂತಾದ ಸ್ಥಳಗಳಿಗೆ ಪ್ರಯಾಣ ಮಾಡಿ ಪ್ರಭು ಕ್ರಿಸ್ತರ ಸಂದೇಶವನ್ನ ಎಲ್ಲೆಲ್ಲಿಯೂ ಸಾರಿದ್ದಾರೆ. ಅವರ ನಡತೆಗಳಿಂದ ನುಡಿಗಳಿಂದ ಪ್ರತಿಯೊಬ್ಬ ಮಾನವನು ಹೇಗೆ ದೇವರ ಮಗುವಾಗಿ ಬಾಳಬೇಕೆಂದು ನಮಗೆಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ. ತಾವು ಸ್ವತಃ ಈ ಪುಣ್ಯಕ್ಷೇತ್ರದಲ್ಲಿ ನಿಂತು ತಂಗಿದ್ದು ಈ ಶುಭ ಸಂದೇಶದ ಕಾರ್ಯವನ್ನ ಮಾಡುತ್ತಿರುವಾಗ 1712ರಲ್ಲಿ ಮ್ಯಾನುವೆಲ್ ದಕ್ಕುನ ಈ ಸ್ವಾಮೀಜಿಯವರ ಜೊತೆಯಲ್ಲಿ ಸೇರಿಕೊಂಡು ಅವರು ಆನೇಕಲ್ಲು ತಾಲೂಕಿನಲ್ಲಿ ರಕ್ತಸಾಕ್ಷಿ ಆಗುವುದಕ್ಕಿಂತ ಮುಂಚಿತವಾಗಿ ಪಾಲನಾ ಕಾರ್ಯಗಳನ್ನ ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಹಾಗೂ ಮುಂತಾದ ಸ್ಥಳಗಳಲ್ಲಿ ತಮ್ಮ ಸಹಾಯ ಕಾರ್ಯಗಳನ್ನು ಕೂಡ ಕೊಟ್ಟು ದೇವರ ಕರೆಗೆ ಅವರು ಪುಣ್ಯ ಕಾರ್ಯಗಳನ್ನ ಮಾಡುತ್ತಾ ಬಂದಿರುತ್ತಾರೆ. ಇಂತಹ ಸಂತರನ್ನ ನಾವು ಧ್ಯಾನಿಸುತ್ತಿರುವಾಗ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಐತಿಹಾಸಿಕವಾಗಿ ಅಕ್ಟೋಬರ್ ತಿಂಗಳು 8ನೇ ತಾರೀಕು 1719ರಲ್ಲಿ ತಮ್ಮ ಪ್ರಾಣತ್ಯಾಗ ಮಾಡುವಂತಹ ದಿನದಂದು ಯೇಸುವೆ, ಮಾರಿಯೇ, ಜೋಸೆಫರೇ ಎಂದು ಪ್ರಾರ್ಥಿಸುತ್ತಾ ತಮ್ಮ ಪ್ರಾಣತ್ಯಾಗವನ್ನು ಮಾಡಿದಂತ ಸ್ಥಳದಲ್ಲಿ ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ಅಂತೋಣಿಯೋ ಮರಿಯಾ ಪ್ಲಾಟೆ ತಮ್ಮ ಜೀವನದಲ್ಲಿ ತಾವು ಮಾಡಿದಂತ ಪ್ರತಿಯೊಂದು ಕಾರ್ಯದಲ್ಲೂ ಯೇಸು ಸ್ವಾಮಿ ಇದ್ದರು, ಮಾತೆ ಮರಿಯಮ್ಮನವರ ಸಹಾಯವೂ ಇತ್ತು. ನಮಗೆಲ್ಲರಿಗೂ ಮಾತೆ ಮರಿಯಮ್ಮನವರು ಒಬ್ಬ ತಾಯಿಯಾಗಿರುವಾಗ ತಾಯಿ ತನ್ನ ಮಗುವನ್ನ, ಶಿಶುವನ್ನ ಯಾವ ತೊಂದರೆ ಆಪತ್ತು ಇಲ್ಲದಂತ ರೀತಿಯಲ್ಲಿ ಕಾಪಾಡುತ್ತಾರೆ ಎಂದು ನಮಗೆಲ್ಲರಿಗೂ ತಿಳಿದಂತ ಸತ್ಯ. ಹೀಗಿರುವಾಗ ಇಂದಿನ ವಾಚನಗಳು ಮುಖ್ಯವಾಗಿ ಮೊದಲನೇ ವಾಚನ ಹಾಗೂ ಶುಭ ಸಂದೇಶ ನಮಗೆ ತಿಳಿಸಿಕೊಡುವುದೇನೆಂದರೆ, ತಾಯಿಯಾದಂತ ಮಾತೆ ಮರಿಯಮ್ಮನವರು
ದೇವರಿಂದ ಶ್ರೇಷ್ಠವಾಗಿ ಕರೆಯಲ್ಪಟ್ಟಂತ ವ್ಯಕ್ತಿ. ತಾಯಿ ಮಾತೆ ಮರಿಯಮ್ಮನವರನ್ನ ಕರೆದಂತೆ ಇಂದಿನ ವಚನಗಳು ತಿಳಿಸಿಕೊಡುತ್ತೇವೆ. ಪ್ರತಿಯೊಬ್ಬ ಕ್ರೈಸ್ತನನ್ನ ದೇವರು ಕರೆಯುತ್ತಾರೆ, ಆಹ್ವಾನಿಸುತ್ತಾರೆ. ಎಜೇಕಿಯೇಲ್ ಪ್ರವಾದಿಯವರ ಮೂಲಕ ನಾವೆಲ್ಲರೂ ತಿಳಿದುಕೊಳ್ಳುವುದೇನೆಂದರೆ, ನಮ್ಮೆಲ್ಲರನ್ನು ಕೂಡ ಪ್ರವಾದಿ ಕಾರ್ಯವನ್ನ, ಪ್ರವಾದಿಯ ಜೀವನವನ್ನ ನಡೆಸಲು ನಮ್ಮನ್ನು ದೇವರು ಕರೆದಿದ್ದಾರೆ. ಮೊದಲನೆಯ ವಚನದಲ್ಲಿ ದೇವರೇ ಹೇಳುತ್ತಾರೆ ಎಜೇಕಿಯೇಲ್ ಪ್ರವಾದಿಯವರಿಗೆ, ಯಾರೆಲ್ಲರನ್ನ ನಿನಗೆ ತೋರಿಸಿ ನೀನು ಪಾಪದಿಂದ ಸಾಯುತ್ತಿ ಎಂದು ಹೇಳುತ್ತೆಯೋ ಅವರೆಲ್ಲರನ್ನು ನೀನು ನೋಡಿ ಹೇಳಬೇಕು, ಅವರನ್ನ ತಿದ್ದುಪಡಿಸಬೇಕು. ಇದಕ್ಕಾಗಿಯೇ ನಾನು ನಿನ್ನನ್ನು ನೇಮಿಸಿದ್ದೇನೆ ಎಂದು ಎಜೇಕಿಯೇಲ್ ಪ್ರವಾದಿಯವರ ಮೂಲಕ ನಮಗೆಲ್ಲರಿಗೂ ಒಂದು ಕಟ್ಟಳೆಯನ್ನ ನೀಡುತ್ತಾರೆ. ಹಾಗೆ ನಾವು ಮಾಡದೇ ಇದ್ದಂತ ಪಕ್ಷದಲ್ಲಿ ಏನಾಗುತ್ತದೆ? ಪಾಪಿಯು ಪಾಪದಲ್ಲಿ ಸಾಯುತ್ತಾನೆ ಸರಿ, ಆದರೆ ಆ ಪಾಪಿಯು ಸಾಯುವಂತ ಕಾರಣ ನಿಜ ಅಂಶವನ್ನ ತಿಳಿದಂತ ವ್ಯಕ್ತಿಯೇ ಕಾರಣ ಎಂದು ದೇವರು ಹೇಳುತ್ತಾರೆ. ಅಂತೋನಿಯ ಮರಿಯ ಪ್ಲಾಟೆ ಅವರಲ್ಲಿ ಸತ್ಯ ಇತ್ತು. ಆ ಸತ್ಯವನ್ನ ಪ್ರಪಂಚದ ಎಲ್ಲಾ ಕಡೆಯಲ್ಲೂ ಸಾರಬೇಕೆಂಬ ದೃಢ ವಿಶ್ವಾಸದಿಂದ ಈ ಪವಿತ್ರ ಪುಣ್ಯಕ್ಷೇತ್ರಕ್ಕೆ ಚಿಕ್ಕ ಅರಸೀಕೆರೆ ದೇವಾಲಯಕ್ಕೆ ಬಂದು ನಮಗೆಲ್ಲರಿಗೂ ಆ ಸತ್ಯವನ್ನ ಬೆಳಗಿಸಿದರು. ಆ ಸತ್ಯವನ್ನ ತಿಳಿದಂತ ಪ್ರತಿಯೊಬ್ಬರು ಕೂಡ ಅದೇ ಸತ್ಯವನ್ನ ಪ್ರಚಾರಿಸುವುದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯವಾಗಿರುತ್ತದೆ. ಇದು ಕೇವಲ ಕಟ್ಟಳೆ ಮಾತ್ರವಲ್ಲ. ಸಂತ ಪೌಲರು 2ನೇ ವಚನದಲ್ಲಿ ಹೇಳುತ್ತಾರೆ, ಇದು ಕಟ್ಟಳೆ ಮಾತ್ರವಲ್ಲ, ಇದು ಪ್ರೀತಿಯ ಕಾಣಿಕೆಯಾಗಿರಬೇಕು. ನಮ್ಮ ಪ್ರೀತಿಯ ಕಾಣಿಕೆಯಾಗಿರಬೇಕಾದರೆ ಅದು ಹೇಗಿರುತ್ತದೆ? ನಮ್ಮಲ್ಲಿ ಪ್ರೀತಿ ತುಂಬಿರುವಾಗ ಯಾರ ಮನಸ್ಸನ್ನು ಕೂಡ ನಾವು ನೋಯಿಸುವುದಿಲ್ಲ. ಗಂಡನು ತನ್ನ ಹೆಂಡತಿಯನ್ನ ಪ್ರಾಮಾಣಿಕತೆಯಿಂದ ಪ್ರೀತಿಸುವಾಗ ಗಂಡನು ಎಂದಿಗೂ ತನ್ನ ಪತ್ನಿಯನ್ನ ನೋಯಿಸುವುದಿಲ್ಲ. ಅಂತೆಯೇ ಪತ್ನಿಯು ಕೂಡ ತನ್ನ ಗಂಡನನ್ನ ಪ್ರೀತಿಸುವಾಗ ಎಂದಿಗೂ ತನ್ನ ಪತಿಯನ್ನ ನೋಯಿಸುವುದಿಲ್ಲ. ತಂದೆ ತಾಯಿರು ತಮ್ಮ ಮಕ್ಕಳನ್ನ ಪ್ರಾಮಾಣಿಕವಾಗಿ ಪ್ರೀತಿಸುವಾಗ ಎಂದಿಗೂ ಕೂಡ ತಮ್ಮ ಮಕ್ಕಳನ್ನ ನೋಯಿಸದೆ ಅದರ ಬದಲಿಗೆ ತಮ್ಮ ಜೀವನವನ್ನೇ ನೀಡುತ್ತಾ ಮಕ್ಕಳನ್ನ ಬೆಳೆಸುತ್ತಾರೆ. ಅಂತ ರೀತಿಯಲ್ಲಿ ಮಕ್ಕಳು ಕೂಡ ತಮ್ಮ ತಂದೆ ತಾಯಿಯರನ್ನ ಪ್ರೀತಿಯ ಜೀವನಕ್ಕೆ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಇಂಥ ರೀತಿಯಲ್ಲಿರುವಾಗ ಈ ಪ್ರೀತಿ ಯಾವ ಪಾಪವನ್ನು ಕೂಡ ಮಾಡಲು ಅವಕಾಶ ಕೊಡುವುದಿಲ್ಲ, ಪಾಪವನ್ನು ಮಾಡಲು ಕೂಡ ಬಿಡುವುದಿಲ್ಲ, ಪಾಪವನ್ನ ಮಾಡುವವರನ್ನು ಕೂಡ ಅವಕಾಶಕ್ಕೆ ಒಳಗಾಗಿಸುವುದಿಲ್ಲ. ಇಂಥ ರೀತಿಯಲ್ಲಿರುವಾಗ ಪ್ರತಿಯೊಬ್ಬ ಕ್ರೈಸ್ತನು ಅಂತೋನಿಯ ಮರಿಯ ಪ್ಲಾಟೆಯಂತೆ ಪ್ರಾಮಾಣಿಕವಾದಂತಹ ಪ್ರೀತಿಯಲ್ಲಿ ಬಾಳಬೇಕು. ಬಾಳುತ್ತಾ ಪ್ರತಿಯೊಬ್ಬ ಕ್ರೈಸ್ತನು ಕೂಡ ವರಪ್ರಸಾದವಾದಂತಹ ಜೀವನದಲ್ಲಿ ಬಾಳಬೇಕೆಂಬುದೇ ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಮನುಷ್ಯರಾದಂತಹ ಪಕ್ಷದಲ್ಲಿ ಪಾಪದ ಸನ್ನಿವೇಶಗಳಿಗೆ ಒಳಗಾಗುವುದು ಒಂದು ಸಾಧಾರಣವಾದಂತಹ ಸನ್ನಿವೇಶ, ಘಟನೆಯಾಗಿರುತ್ತದೆ. ಆದುದರಿಂದಲೇ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ಹೇಳುತ್ತಾರೆ, ಪಾಪವನ್ನು ಅಥವಾ ಮಾರ್ಗದಲ್ಲಿ ನಡೆಯುವಂತ ಯಾವನನ್ನಾದರೂ ನೀವು ಕಂಡರೆ ಆತನನ್ನ ಪ್ರತ್ಯೇಕವಾಗಿ ತಿದ್ದುಪಡಿಸಬೇಕು. ಕಾರಣವೇನೆಂದರೆ, ಮೊದಲನೆಯ ವಚನದಲ್ಲಿ ನಾವು ತಿಳಿದಂತೆ ಎಜೇಕಿಯೇಲ್ ಪ್ರವಾದಿಗೆ ದೇವರು ಹೇಳಿದಂತೆ ಅದೇ ವಾಕ್ಯ ನಮಗೂ ಕೂಡ ಹೇಳುತ್ತಾರೆ. ಯಾರಾದರೂ ಒಂದು ತಪ್ಪನ್ನ ಮಾಡುತ್ತಿರುವಾಗ ಆ ತಪ್ಪನ್ನ ತಿದ್ದುಪಡಿಸುವುದು ನಮ್ಮ ಕರ್ತವ್ಯ. ನಮ್ಮ ಜೀವನದಲ್ಲಿ ಸಾಧಾರಣವಾಗಿ ಕೂಡ ನಾವು ನೋಡುತ್ತೇವೆ, ಎಷ್ಟೋ ಮಂದಿ ವಾಹನಗಳಿಂದ ನಾವು ಪ್ರಯಾಣ ಮಾಡಿ ಈ ಪುಣ್ಯಕ್ಷೇತ್ರಕ್ಕೆ ಬಂದಿರುತ್ತೇವೆ. ವಾಹನವನ್ನು ಚಾಲಿಸುವಾಗ ಯಾವ ಪಕ್ಕದಲ್ಲಿ, ಬೀದಿಯ ರಸ್ತೆಯ ಯಾವ ಭಾಗದಲ್ಲಿ ನಾವು ಚಾಲಿಸುತ್ತೇವೆ? ಎಡ ಭಾಗದಲ್ಲಿ ನಾವು ವಾಹನವನ್ನ ಚಾಲಿಸಬೇಕೆಂದು ನಮಗೆಲ್ಲರಿಗೂ ತಿಳಿದಿರುತ್ತದೆ. ಉದಾಹರಣೆಗೆ, ನಾನು ಬಲ ಪಕ್ಕದಲ್ಲಿ ನನ್ನ ವಾಹನವನ್ನ ಚಾಲಿಸುತ್ತಾ ಬಂದಂತ ಪಕ್ಷದಲ್ಲಿ ನೀವು ನನ್ನನ್ನ ಕಂಡರೆ ಏನು ಹೇಳುತ್ತೀರಿ? ಫಾದರ್, ನೀವು ರಾಂಗ್ ಸೈಡ್ನಲ್ಲಿ ನೀವು ನಿಮ್ಮ ವಾಹನವನ್ನ ಚಾಲಿಸುತ್ತಿದ್ದೀರಿ, ಸರಿಯಾದ ದಾರಿಯಲ್ಲಿ ನೀವು ಹೋಗಿ ಎಂದು ಹೇಳಿ ತಿದ್ದುಪಡಿಸುತ್ತೀರಿ. ಅಂತ ರೀತಿಯಲ್ಲಿ ಯಾರಾದರೂ ತಪ್ಪು ಅಥವಾ ಪಾಪ ಅಥವಾ ದುರ್ಮಾರ್ಗದಲ್ಲಿ ನಡೆಯುತ್ತಾ ಇರುವಂತಹ ಪಕ್ಷದಲ್ಲಿ ತಿದ್ದುಪಡಿಸುವುದು ನಮ್ಮ ಕರ್ತವ್ಯ ಎಂದು ಪ್ರಭು ಕ್ರಿಸ್ತರು ತಿಳಿಸುತ್ತಾರೆ. ಬಹುಶಃ ನಮ್ಮ ಮಾತನ್ನ ಕೇಳದೇ ಇದ್ದಂತಹ ಪಕ್ಷದಲ್ಲಿ 2-3 ಕರೆದು ಆತನನ್ನ ತಿದ್ದುಪಡಿಸಬೇಕು.
ಅಥವಾ ಧರ್ಮ ಸಭೆಗೆ ಧರ್ಮ ಗುರುಗಳ ಬಳಿ ಕರೆದುಕೊಂಡು ಬಂದು ಆತನನ್ನ ತಿದ್ದುಪಡಿಸಬೇಕು. ಏತಕ್ಕಾಗಿ ತಿದ್ದುಪಡಿಸಬೇಕೆಂದು ನಾವೆಲ್ಲರೂ ಪ್ರಶ್ನೆ ಮಾಡಿದರೆ, ಆತನು ತನ್ನ ಬೀದಿಯ ಪಾಲಿಗೆ ಹೋಗಲಿ, ತನ್ನ ಹಳ್ಳದಲ್ಲಿ ಆತನೇ ಬಿದ್ದು ಹೋಗಲಿ ಎಂಬ ಮನೋಭಾವದಲ್ಲಿ ನಾವು ಬಾಳುವ ಬದಲಿಗೆ ನಾವು ಪ್ರತಿಯೊಬ್ಬರು ಸಂತ ಪೌಲರು ಹೇಳುವಂತೆ ಪ್ರೀತಿಯ, ಮಮತೆಯ, ಅಕ್ಕರೆಯಿಂದ ಪ್ರತಿಯೊಬ್ಬರನ್ನು ತಿದ್ದುಪಡಿಸಬೇಕು. ನಾನು ಮಾತ್ರ ಮೋಕ್ಷಕ್ಕೆ ಹೋದರೆ ಸಾಲದು, ನನ್ನ ಜೊತೆಗೆ ಎಲ್ಲರೂ ಕೂಡ ದೇವರ ಸಮ್ಮುಖದಲ್ಲಿ ಬಂದು ಸೇರಬೇಕು ಎಂಬ ವಿಶ್ವಾಸ ಅಂತೋನಿಯೋ ಮರಿಯ ಪ್ಲಾಟೆಯಲ್ಲಿ ಇತ್ತು. ಆದುದರಿಂದಲೇ ಆ ವಿಶ್ವಾಸವನ್ನ ನಮ್ಮ ಜೀವನದಲ್ಲಿ ಸಹಕರಿಸಿ ಬಾಳಬೇಕೆಂಬುದು ಇಂದಿನ ವಾಚನಗಳ ಮುಖ್ಯ ಅಂಶವಾಗಿರುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಪ್ರತಿಯೊಬ್ಬರು ಕೂಡ ದೇವರ ಮಕ್ಕಳಾಗುವಂತ ಭಾಗ್ಯ ನಮಗೆ ದೊರಕಬೇಕು. ಮಾನವನು ದೇವರ ಸನ್ನಿಧಿಯಲ್ಲಿ ಹೋಗಲು ಸಾಧ್ಯ ಎಂಬ ವಿಶ್ವಾಸ, ಎಂಬ ದೃಢ ನಂಬಿಕೆ ನಮ್ಮಲ್ಲಿ ಇರಬೇಕೆಂಬ ಅಂಶದಿಂದಲೇ ಮಾತೆ ಮರಿಯಮ್ಮನವರನ್ನ ನಮಗೆ ದಯಪಾಲಿಸಿದ್ದಾರೆ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಧರ್ಮಸಭೆಯಲ್ಲಿ ಕೇವಲ 3 ವ್ಯಕ್ತಿಗಳ ಜನ್ಮ ದಿನವನ್ನ ಆಚರಿಸುತ್ತೇವೆ. ಉಳಿದ ಎಲ್ಲಾ ಸಂತರ, ಸತ್ಪುರುಷರ ಮೃತರಾದಂತ ದಿನವನ್ನ ನಾವು ಧ್ಯಾನಿಸುತ್ತೇವೆ. ಆದರೆ 3 ದಿನಗಳನ್ನ, 3 ಜನ್ಮ ದಿನಗಳನ್ನ ಧರ್ಮಸಭೆಯಲ್ಲಿ ಆಚರಿಸುವುದು ಯಾವುದೆಂದರೆ, ಪ್ರಥಮವಾಗಿ ಪ್ರಭು ಕ್ರಿಸ್ತ ಜಯಂತಿಯ ಹಬ್ಬವನ್ನು ನಾವು ಆಚರಿಸುತ್ತೇವೆ. ಎರಡನೆಯದಾಗಿ ಮಾತೆ ಮರಿಯಮ್ಮನವರ ಜನ್ಮ ದಿನವನ್ನ ಆಚರಿಸುತ್ತೇವೆ. ಮೂರನೆಯದಾಗಿ ಸಂತ ಸ್ನಾನಿಕ ಯೌವನರ ಜನ್ಮ ದಿನವನ್ನ ನಾವು ಆಚರಿಸುತ್ತೇವೆ. ಹೀಗಿರುವಾಗ ಮಾತೆ ಮರಿಯಮ್ಮನವರು ನಮ್ಮ ತಾಯಿಯಾಗಿ, ನಮ್ಮ ಶ್ರೇಷ್ಠ ವ್ಯಕ್ತಿಯಾಗಿ ದೇವರೇ ದಯಪಾಲಿಸಿದ್ದಾರೆ. ಅಂತೋನಿಯೋ ಮರಿಯ ಪ್ಲಾಟೆ ಅವರಿಗೆ ಮಾತೆ ಮರಿಯಮ್ಮನವರಲ್ಲಿ ದೃಢ ನಂಬಿಕೆ ಇತ್ತು, ದೃಢ ವಿಶ್ವಾಸವಿತ್ತು. ಅದೇ ವಿಶ್ವಾಸ ನಮ್ಮೆಲ್ಲರಲ್ಲೂ ಇರಬೇಕೆಂಬುದೇ ಇಂದಿನ ಮುಖ್ಯ ಅಂಶವಾಗಿರುತ್ತದೆ. ಮತ್ತೆ ಮರಿಯಮ್ಮನವರನ್ನ ಧ್ಯಾನಿಸುವಾಗ ಮತ್ತೆ ಮರಿಯಮ್ಮನವರಲ್ಲಿ ಮುಖ್ಯವಾದಂತ ರೀತಿಯಲ್ಲಿ 3 ಗುಣಗಳು ಅಡಕವಾಗಿತ್ತು. ಮತ್ತೆ ಮರಿಯಮ್ಮನವರು ಪ್ರಾರಂಭದಿಂದ ಕೊನೆಯ ತನಕ ಪ್ರಾರ್ಥನೆ ಉಳ್ಳ ವ್ಯಕ್ತಿ ಎಂದು ಶುಭ ಸಂದೇಶ ನಮಗೆ ತಿಳಿಸುತ್ತದೆ. ಎರಡನೆಯದಾಗಿ ಕೇವಲ ಪ್ರಾರ್ಥನೆ ಮಾಡುತ್ತಾ ದೇವಾಲಯದಲ್ಲಿ ಕುಳಿತಿರಲಿಲ್ಲ, ಪ್ರಾರ್ಥನೆಗೆ ತಕ್ಕಂತೆ ಸೇವೆಯ ಸಹೋದರಿ. ಶುಭ ಸಂದೇಶ ತಿಳಿಸುತ್ತದೆ, ಗಬ್ರಿಯಲ್ ದೇವದೂತನು ಮರಿಯಮ್ಮನವರಿಗೆ ಮಂಗಳವಾರ್ತೆಯನ್ನ ಸಲ್ಲಿಸಿದ ಕೂಡಲೇ ನಿನ್ನ ಸಹೋದರಿ ಎಲಿಜಬೆತ್ತಳು ಗರ್ಭವತಿಯಾಗಿ 6 ತಿಂಗಳನೇ ಅವಧಿಯಲ್ಲಿ ಇದ್ದಾಳೆ ಎಂದು ತಿಳಿದ ಕೂಡಲೇ ಮತ್ತೆ ಮರಿಯಮ್ಮನವರು ಏನು ಮಾಡುತ್ತಾರೆ, ಎದ್ದು ತನ್ನ ಸಹೋದರಿಗೆ ನೆರವಾಗಲು ನಜರೇತಿನಿಂದ ಜೆರುಸಲೇಮಿಗೆ ಪ್ರಯಾಣ ಮಾಡುತ್ತಾ ಹೋಗುತ್ತಾರೆ. ಪ್ರಭು ಕ್ರಿಸ್ತರು ಶುಭ ಸಂದೇಶವನ್ನ ಸಾರುತ್ತಿರುವಾಗ ಕಾನಾ ಊರಿನಲ್ಲಿ ವಿವಾಹ ಸಮಾರಂಭದಲ್ಲಿ ಬೆರೆತುಕೊಂಡಾಗ ಆ ಜನರಿಗೆ, ಮದುವೆಯ ಅತಿಥಿಗಳಿಗೆ ಏನಾದರೂ ಕೊರತೆ ಇದೆಯೇ ಎಂದು ತನ್ನ ಸಹೋದರಿಯ ತನವನ್ನ, ನೆರವಿನ ಸಹೋದರಿಯ ತನವನ್ನ ತೋರ್ಪಡಿಸುತ್ತಾ ಅವರಲ್ಲಿ ದ್ರಾಕ್ಷಾರಸ ಕೊರತೆಯಾಗಿದೆ ಎಂದು ಪ್ರಭುವಿನ ಬಳಿ ಬಂದು ತಿಳಿಸುತ್ತಾರೆ. ಅಂತ ರೀತಿಯಲ್ಲಿ ನಾನಾ ತರಹದ ರೀತಿಯಲ್ಲಿ ಮಾತೆ ಮರಿಯಮ್ಮನವರು ತಮ್ಮ ಪ್ರಾರ್ಥನೆ ಜೀವನವನ್ನ ಸಾಮೂಹಿಕ ಸಾಧಾರಣವಾದಂತ ಜೀವನದಲ್ಲಿ ಅಳವಡಿಸಿ ಬಾಳಲು ನಮಗೆ ಮಾರ್ಗವನ್ನ ತೋರಿಸಿಕೊಟ್ಟಿದ್ದಾರೆ. ಮೂರನೆಯ ಗುಣ ಮಾತೆ ಮರಿಯಮ್ಮನವರಲ್ಲಿ ಇದ್ದುದೇನೆಂದರೆ, ಮಾತೆ ಮರಿಯಮ್ಮನವರು ಪಾಪ ರಹಿತವಾದಂತ ವ್ಯಕ್ತಿ. ಮಾತೆ ಮರಿಯಮ್ಮನವರಲ್ಲಿ ಯಾವ ಒಂದು ಅಂಶವು ಪಾಪ ಎಂಬ ಅಂಶ, ಪಾಪ ಎಂಬ ಕಳಂಕ ಆಕೆಯಲ್ಲಿ ಇರಲೇ ಇಲ್ಲ. ಇದನ್ನ ಧರ್ಮಸಭೆ ಮಾತ್ರ ನಂಬುವುದಿಲ್ಲ, ಧರ್ಮಸಭೆ ಮಾತ್ರ ಪ್ರಚಾರಿಸುವುದಿಲ್ಲ. ಧರ್ಮಸಭೆ ಅಂದರೆ ಕ್ರೈಸ್ತರು ಹೇಗೆ ಮತ್ತೆ ಮರಿಯಮ್ಮನವರಲ್ಲಿ ಯಾವ ಒಂದು ಪಾಪ ಇಲ್ಲ ಎಂದು ನಾವು ವಿಶ್ವಾಸಿಸುತ್ತೇವೋ ಅಂತ ರೀತಿಯಲ್ಲಿ ಇಸ್ಲಾಂ ದೇಶದವರು ಕೂಡ ನಂಬುತ್ತಾರೆ, ವಿಶ್ವಾಸಿಸುತ್ತಾರೆ. ಇಸ್ಲಾಂ ಗ್ರಂಥಗಳಲ್ಲಿ ಅಂದರೆ ಕುರಾನ್ ಗ್ರಂಥದಲ್ಲಿ ಮತ್ತೆ ಮರಿಯಮ್ಮನವರ ಬಗ್ಗೆ 2 ಪೂರ್ಣವಾದಂತ ಅಧ್ಯಾಯವೇ ಮತ್ತೆ ಮರಿಯಮ್ಮನವರ ಧ್ಯಾನವನ್ನ ವಿವರಿಸುತ್ತದೆ. ನಮಗೆ ತಿಳಿದಿರುವ ಹಾಗೆ ಇಸ್ಲಾಂ ಕುರಾನಿನಲ್ಲಿ ಮತ್ತೆ ಮರಿಯಮ್ಮನವರ ತಂದೆ ಜಕಾರಿಯರವರನ್ನು
ಇಮ್ರಾನ್ ಎಂದು ಕರೆಯುತ್ತಾರೆ. ಇಮ್ರಾನ್ ಎಂದು ಕರೆದು, ಇಮ್ರಾನನು ಕುರಾನಿನಲ್ಲಿ ಬಹಳ ಶ್ರೀಮಂತ ಹಾಗೂ ಮಹಾಕುರುಬನ ನಾಯಕ ಎಂದು ಕರೆದು, ಆತನ ಪತ್ನಿ ಬಂಜೆಯಾಗಿದ್ದಳು. ಆಕೆಯ ಪತ್ನಿ ಬಂಜೆ ಆದಂತ ಕಾರಣದಿಂದ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾಳೆ, ನನಗೆ ಎಲ್ಲವನ್ನೂ ಕೊಟ್ಟಿದ್ದೀರಾ, ಒಂದು ಸಂತಾನ ಪ್ರಾಪ್ತಿಯನ್ನ ಕೊಟ್ಟಿಲ್ಲವಲ್ಲ ಎಂದು ಹೇಳಿದ ಕೂಡಲೇ ಗಬ್ರಿಯಲ್ ದೇವದೂತನು ಕಾಣಿಸಿಕೊಂಡು ಕುರಾನಿನ ಪ್ರಕಾರ ಹೇಳುವುದೇನೆಂದರೆ, ಗಬ್ರಿಯಲ್ ದೇವದೂತನು ಇಮ್ರಾನ್ನ ಪತ್ನಿಗೆ ದರ್ಶನವನ್ನ ನೀಡುತ್ತಾ, ನಿನಗೆ ಮಗಳೊಬ್ಬಳು ಜನಿಸುವಳು, ಆ ಮಗಳಿಗೆ ಪಾಪವೇ ಇಲ್ಲದ ಇರುವಳು. ಕಾರಣವೇನೆಂದರೆ ಆಕೆಯಿಂದ ಈಶಾ ಅಂದರೆ ಯೇಸು ಜನಿಸಿ ಬಂದು ಆತನು ಕೂಡ ಪಾಪ ಇಲ್ಲದಂತ ವ್ಯಕ್ತಿ, ದೇವರ ಪುತ್ರನಾಗಿರುವನು ಎಂದು ಗಬ್ರಿಯಲ್ ದೇವದೂತರು ವ್ಯಕ್ತಪಡಿಸುತ್ತಾರೆ. ಇಂಥ ರೀತಿಯಲ್ಲಿರುವಾಗ ಕೇವಲ ಕ್ರೈಸ್ತರು ಮಾತ್ರ ಮತ್ತೆ ಮರಿಯಮ್ಮನವರು ಪಾಪ ನಿಷ್ಕಳಂಕಳಾದ ವ್ಯಕ್ತಿ ಮಾತ್ರ ಎಂದು ನಂಬುವುದಿಲ್ಲ. ಮತ್ತೊಂದು ಮತದ ವ್ಯಕ್ತಿಗಳು ಕೂಡ ಇದೇ ವಿಶ್ವಾಸದಲ್ಲಿ ಬಾಳುತ್ತಾರೆ. ಹೀಗಿರುವಾಗ ಇದು ಮೂಢನಂಬಿಕೆಯ ವಿಶ್ವಾಸ ಅಲ್ಲ, ಇದು ಖಚಿತವಾದಂತ ಸತ್ಯವಾದಂತ ವಿಶ್ವಾಸ ಎಂದು ಧರ್ಮಸಭೆಯ ಕ್ರೈಸ್ತರು ನಾವೆಲ್ಲರೂ ನಂಬತಕ್ಕದಾಗಿರುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಮುಖ್ಯವಾದಂತ ಈ ನವೇನ ದಿನಗಳಲ್ಲಿ ನಾವು ಏನು ಮಾಡುತ್ತೇವೆ? ಮತ್ತೆ ಮರಿಯಮ್ಮನವರ ಬಳಿ ವಿಶೇಷವಾದಂತ ನವೇನ ಪ್ರಾರ್ಥನೆಗಳನ್ನ ಮಾಡುತ್ತೇವೆ. ಪ್ರಾರ್ಥನೆ ಮಾಡುತ್ತಾ ಈ ಮತ್ತೆ ಮರಿಯಮ್ಮನವರ ಜಯಂತಿಯ ಗೌರವತ್ತವಾಗಿ ಹೂಗಳನ್ನು ತಂದು ಅವರ ಮೇಲೆ ಚಿಮುಕಿಸುತ್ತೇವೆ. ಮತ್ತೆ ಮರಿಯಮ್ಮನವರಲ್ಲಿ ಕೆಲವು ಕೋರಿಕೆಗಳನ್ನ ಇಡುತ್ತಾ ನಿಮ್ಮಂತೆ ನಾವು ಬಾಳಬೇಕೆಂದು ಪ್ರಾರ್ಥಿಸುತ್ತೇವೆ. ಇಷ್ಟೆಲ್ಲ ಮಾಡಿದರೆ ಒಳ್ಳೆಯದು, ಸರಿ. ಇನ್ನು ಕೆಲವು ಕುಟುಂಬಗಳಲ್ಲಿ ಕಾವಿ ಬಟ್ಟೆಗಳನ್ನ, ನೀಲಿ ಬಟ್ಟೆಗಳನ್ನ ಧರಿಸುತ್ತಾ ಮತ್ತೆ ಮರಿಯಮ್ಮನವರ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸುತ್ತಾರೆ. ಎಲ್ಲವೂ ಒಳ್ಳೆಯದು, ಇಷ್ಟು ಮಾತ್ರ ಮಾಡಿದರೆ ಸಾಲದು ಎಂದು ಇಂದು ನಾವು ಧ್ಯಾನಿಸತಕ್ಕದಾಗಿರುತ್ತದೆ. ಮತ್ತೆ ಮರಿಯಮ್ಮನವರು ಸಮಾಜದ ಒಂದು ಹೆಣ್ಣಾಗಿರುವಾಗ ದೇವರು ಶ್ರೇಷ್ಠವಾದಂತ ಸ್ಥಾನಕ್ಕೆ ಏರಿಸಿದಂತ ಘನ ವ್ಯಕ್ತಿಯಾಗಿರುತ್ತಾರೆ. ಮತ್ತೆ ಮರಿಯಮ್ಮನವರನ್ನ ಗೌರವಿಸುತ್ತೇವೆ. ಮತ್ತೆ ಮರಿಯಳ ಜನ್ಮದಿನವನ್ನ ನಾವೆಲ್ಲರೂ ಆಚರಿಸುತ್ತೇವೆ. ನಿಜ ಅಂಶದಲ್ಲಿ ಮತ್ತೆ ಮರಿಯಮ್ಮನವರ ಹೆಸರಿನಲ್ಲಿ ಅವರ ಸ್ಥಾನದಲ್ಲಿರುವಂತಹ ಹೆಂಗಸರಿಗೆ, ಹೆಣ್ಣು ಮಕ್ಕಳಿಗೆ ನಾವು ಕೊಡುವಂತ ಗೌರವವಾದರೂ ಏನು ಎಂದು ನಾವೆಲ್ಲರೂ ಧ್ಯಾನಿಸತಕ್ಕದಾಗಿರುತ್ತದೆ. ಮೊನ್ನೆಯ ದಿನ ಡೆಕ್ಕನ್ ಹೆರಾಲ್ಡ್ ಎಂಬ ದಿನಪತ್ರಿಕೆಯಲ್ಲಿ ಆ ಹೆಣ್ಣಿನ ಸ್ತ್ರೀಯರಿಗಾಗಿ ಒಂದು ಹಾಳೆಯನ್ನ ಪ್ರತಿ ಶನಿವಾರ ಪ್ರಕಟಿಸುತ್ತಾರೆ. ಅದರಲ್ಲಿ ಹೇಳಿದಂತ ಮೇರೆಗೆ WHO ಯುನೆಸ್ಕೋ ಸಂಸ್ಥೆಯ ಲೆಕ್ಕದ ಪ್ರಕಾರ ಸ್ತ್ರೀಯರಿಗೆ ಕೇವಲ ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ ಮಾತ್ರವಲ್ಲ, ವಿಶ್ವದಲ್ಲೆಲ್ಲ ಒಂದು ದ್ವಿತೀಯ ಸ್ಥಾನವನ್ನ ಸಮಾಜವು ನೀಡುತ್ತದೆ. WHO ಲೆಕ್ಕದ ಪ್ರಕಾರ ಪ್ರತಿ ವರ್ಷ ಸಾವಿರಾರು ಹೆಂಗಸರು, ಹೆಣ್ಣು ಮಕ್ಕಳು ಕೊಲ್ಲಲ್ಪಡುತ್ತಾರೆ, ತಿರಸ್ಕರಿಸಲ್ಪಡುತ್ತಾರೆ. 2012ನೇ ವರ್ಷದಲ್ಲಿ 92,000 ಹೆಂಗಸರು, ಹೆಣ್ಣು ಮಕ್ಕಳನ್ನ ಕೊಲ್ಲಲ್ಪಟ್ಟಿರುತ್ತಾರೆ. ಇಂಥ ರೀತಿಯಲ್ಲಿ ಇದು ವಿಶ್ವದ ಸಂಖ್ಯೆ ಆಗಿದ್ದಾಗ ಅದೇ ಹಾಳೆಯಲ್ಲಿ ತಿಳಿಸುತ್ತಾರೆ. ಪ್ರತಿ ವರ್ಷ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳು, ಹೆಣ್ಣು ಶಿಶುಗಳು ದಿನಕ್ಕೆ 25,000ರಷ್ಟು ಕೊಲ್ಲಲ್ಪಡುತ್ತಾರೆ, ಹತ್ಯರಾಗುತ್ತಾರೆ. ಇಂಥ ರೀತಿಯಲ್ಲಿರುವಾಗ ಮತ್ತೆ ಮರಿಯಮ್ಮನವರನ್ನ ಗೌರವಿಸುತ್ತೇವೆ. ಆಕೆಯಲ್ಲಿ ನಮ್ಮ ಭಿನ್ನಗಳನ್ನ, ನಮ್ಮ ಪ್ರಾರ್ಥನೆಗಳನ್ನ ಇಡುತ್ತೇವೆ. ಮತ್ತೆ ಮರಿಯಮ್ಮನವರಂತೆ ಇರುವಂತ ಹೆಣ್ಣು ಮಕ್ಕಳನ್ನ, ಹೆಂಗಸರನ್ನ ಯಾವ ರೀತಿಯಲ್ಲಿ ನಾವು ಕಾಣುತ್ತೇವೆ ಎಂದು ನಾವು ಧ್ಯಾನಿಸತಕ್ಕದಾಗಿರುತ್ತದೆ. ಆಕೆಗೆ ಸರಿಯಾದ ಸ್ಥಾನ, ಸರಿಯಾದ ವಿದ್ಯೆ, ಸರಿಯಾದಂತ ಗೌರವ ನಾವೆಲ್ಲರೂ ನಮ್ಮ ಕುಟುಂಬಗಳಲ್ಲಿ ನಾವು ಸಲ್ಲಿಸತಕ್ಕದಾಗಿರುತ್ತದೆ. ಇಂಥ ರೀತಿಯಲ್ಲಿ ಮಾಡುವಾಗಲೇ
ದೇವರು ಚುನಾಯಿಸಿಕೊಂಡಂತ ಹೆಣ್ಣನ್ನು ನಮ್ಮ ಜೀವನದ ಮೂಲಕ ತೋರ್ಪಡಿಸಲು ನಾವು ಸಾಧ್ಯವಾಗುತ್ತದೆ. ಪ್ರಾರಂಭವಾಗಿ ನಮ್ಮ ಕುಟುಂಬಗಳಲ್ಲಿರುವಂತ ತಾಯಿಯರನ್ನ, ಅಕ್ಕ ತಂಗಿಯರನ್ನ ನಾವು ಗೌರವಿಸೋಣ. ಹೆಣ್ಣು ಮಕ್ಕಳಿಗೆ ಸಲ್ಲಬೇಕಾದಂತ ಪ್ರೀತಿ ವಾತ್ಸಲ್ಯವನ್ನ ನಾವು ನೀಡೋಣ. ಭೇದ ಭಾವವಿಲ್ಲದೆ ಅವರಿಗೆ ಬೇಕಾದಂತ ಎಲ್ಲಾ ವಿದ್ಯೆಗಳನ್ನ ನೀಡೋಣ. ಅವಶ್ಯವಾದಂತ ಎಲ್ಲಾ ಸೌಲಭ್ಯಗಳನ್ನ ಮಾಡುತ್ತಾ ಮಾತೆ ಮರಿಯಮ್ಮನವರಿಗೆ ಸರಿಯಾದಂತ ಗೌರವವನ್ನ ಕೊಡೋಣ. ಹಾಗೆ ಮಾಡುವಾಗಲೇ ಅಂತೋನಿಯೋ ಮರಿಯ ಪ್ಲಾತೆ ನಂಬಿದಂತ ಪ್ರಚಾರಿಸಿದಂತ ವಿಶ್ವಾಸ ನಮ್ಮಲ್ಲಿ ಪ್ರಚಾರಿಸಲು ಅಂತೆ ಬಾಳಲು ಸಾಧ್ಯವಾಗುತ್ತದೆ. ವಾಚನಗಳು ತಿಳಿಸಿದಂತೆ ನಾವು ಪ್ರತಿಯೊಬ್ಬರು ಕೂಡ ಇಂತಹ ರೀತಿಯಲ್ಲಿ ಬಾಳುತ್ತಾ ನಮ್ಮ ಪ್ರವಾದಿಯ ಜೀವನವನ್ನ ನಮ್ಮ ಜೀವನದಲ್ಲಿ ಬಾಳಲು ಸಾಧ್ಯವಾಗುತ್ತದೆ. ಅದೇ ಮೇರೆಗೆ ಅಕ್ಕಪಕ್ಕದಲ್ಲೂ ಕೂಡ ಮತ್ತೆ ಮರಿಯಮ್ಮನವರ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಾ ಬಾಳೋಣ. ಈ ತಿಂಗಳು ಇಷ್ಟು ಮಂದಿ ನಾವು ಇಲ್ಲಿಗೆ ಬಂದಿದ್ದೇವೆ. ಮುಂದಿನ ತಿಂಗಳು ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬ ಸಹೋದರರನ್ನ, ಮಿತ್ರರನ್ನ ಕರೆದುಕೊಂಡು ಬಂದು ಮತ್ತೆ ಮರಿಯಮ್ಮನವರ ವಿಶ್ವಾಸ, ಅಂತೋನಿಯೋ ಪ್ಲಾತೆ ಅವರ ಗೌರವವಾದಂತಹ ಪುಣ್ಯಕ್ಷೇತ್ರಕ್ಕೆ ಒಬ್ಬ ಯಾತ್ರಿಕರಂತೆ ನಾವು ಪ್ರತಿಯೊಬ್ಬರು ಕರೆದು ತರಲು ಮನಸ್ಸು ಮಾಡೋಣ. ಹೀಗೆ ಮಾಡುವಾಗಲೇ ಪ್ರಭು ಕ್ರಿಸ್ತರ ಶುಭ ಸಂದೇಶ ನಮ್ಮ ಜೀವನದ ಮೂಲಕ ಹರಡಲು ಸಾಧ್ಯವಾಗುತ್ತದೆ. ನಾವು ಕೂಡ ವಿಶ್ವಾಸಿಗಳಂತೆ ಬಾಳಲು ನಮಗೆ ಸಾಧ್ಯವಾಗುತ್ತದೆ. ಈ ಬಲಿ ಪೂಜೆಯಲ್ಲಿ ಪ್ರಭು ಕ್ರಿಸ್ತರು ಪರಮ ಪ್ರಸಾದದ ಮೂಲಕ ಬಂದು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಮ್ಮ ಜೀವನವನ್ನ ಬೆಳಗಿಸಿ ನಮ್ಮ ಕುಟುಂಬಗಳಲ್ಲಿರುವಂತ ಎಲ್ಲಾ ಹೆಂಗಸರಿಗೆ ಸಲ್ಲಬೇಕಾದಂತ ಸ್ಥಾನ ತಮ್ಮ ತಾಯಿಗೆ ಸಲ್ಲಿಸಿದಂತೆ ಪ್ರಭು ಕ್ರಿಸ್ತರು ಸಲ್ಲಿಸಿದಂತೆ ನಮ್ಮ ಜೀವನದ ಮೂಲಕ ನಾವು ಪ್ರತಿಯೊಬ್ಬರು ಸಲ್ಲಿಸಿ ಬಾಳಲು ಮಾರ್ಗ ತೋರಿಸಲೆಂದು ಪ್ರಾರ್ಥಿಸಿಕೊಳ್ಳೋಣ. ಆಮೆನ್. ಪ್ರಿಯ ಭಕ್ತಾದಿಗಳೇ, ದೇವರ ವಾಕ್ಯವನ್ನು ಆಲಿಸಿದ್ದೇವೆ, ಬಲಿಪೂಜೆಯಲ್ಲಿ ಭಾಗವಹಿಸುತ್ತಿದ್ದೇವೆ. ತಾಯಿ ಕನ್ಯಾಮರಿಯವಳ ಜನನೋತ್ಸವಕ್ಕೆ, ಜಯಂತ್ಯೋತ್ಸವಕ್ಕೆ ನಾವು ನವೇನ ಪ್ರಾರ್ಥನೆಗಳನ್ನ ಆಕೆಯನ್ನು ಗೌರವಿಸಲಿದ್ದೇವೆ ಮತ್ತು ಪ್ರಬೋಧನೆಯ ಮೂಲಕ ದೇವರ ವಾಕ್ಯದ ಅರ್ಥವನ್ನು ನಾವು ಗ್ರಹಿಸಿಕೊಂಡಿದ್ದೇವೆ, ವಿಶ್ವಾಸಿಸುತ್ತೇವೆ. ಆ ವಿಶ್ವಾಸಿಸಿದ ಸತ್ಯವನ್ನು, ಧರ್ಮಸಭೆಯನ್ನು, ದೈವರಾಜ್ಯವನ್ನು, ನಾವು ನಂಬಿರುವಂತಹ ದೇವರನ್ನು ಸಂತ ಪೂಜ್ಯ ರಾಜೇಂದ್ರ ಸ್ವಾಮಿಯವರ ಮೂಲಕ ವಿಶ್ವಾಸಿಸುತ್ತೇವೆ ಎಂಬ ನಮ್ಮ ವಿಶ್ವಾಸವನ್ನು ಈಗ ಬಹಿರಂಗವಾಗಿ ವ್ಯಕ್ತಪಡಿಸೋಣ. ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತರನ್ನು ವಿಶ್ವಾಸಿಸ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಿಗೆ ಹುಟ್ಟಿದರು. ಪಿಲಾತನ ಅಧಿಕಾರದಲ್ಲಿ ಪಾಡಪಟ್ಟು ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಜೀವಂತರಾಗಿ ಎದ್ದರು. ಪರಲೋಕಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಪಾಸದಲ್ಲಿ ಕುಳಿತುಕೊಂಡಿದ್ದಾರೆ. ಅಲ್ಲಿಂದ ಜೀವಂತವರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಭಕ್ತ ವಿಶ್ವಾಸಿಗಳ ಪ್ರಾರ್ಥನೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ನಮ್ಮ ಮೇಲಿನ ಪ್ರೀತಿಯ ಸಲುವಾಗಿ ತಮ್ಮ ಪುತ್ರ ಯೇಸು ಕ್ರಿಸ್ತರನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟಿರುವರು. ದೈವ ದರ್ಶನ ಹಬ್ಬದ ಕನ್ಯಾ ಮಾತೆ ಮರಿಯಮ್ಮನವರ ಜಯಂತ್ಯೋತ್ಸವದ ಈ ಅಂಗವಾಗಿ ನಾವು ಸಲ್ಲಿಸಲಿರುವ ಪ್ರಾರ್ಥನೆಯ ಕೋರಿಕೆಗಳನ್ನು ತಂದೆ ದೇವರು ಪೂಜ್ಯ ರಾಜೇಂದ್ರ ಸ್ವಾಮಿಗಳ ಮುಖಾಂತರ ನಮಗೆ ಅನುಗ್ರಹಿಸಲಿ ಅಂತ ಈಗ ವಿಶೇಷವಾಗಿ ಪ್ರಾರ್ಥಿಸೋಣ. ಉತ್ತರ ದೇವನೇ